ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಾರ್ತಿಕ್. ಫ್ಯಾಮಿಲಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಕಡಲೆ ರಾಶಿ ಪಾರ್ಟ್ 2 ಇದು. ಅಂದರೆ ಅದು ಕಡಲೆ ಎಲ್ಲ ಕಿತ್ಬಿಟ್ಟು ಅದನ್ನು 2-3 ಡೇಸ್ ಒಣಗಿ ಹಾಕಿದ್ರು. ಇವತ್ತು ಮಿಷನ್ಗೆ ಹಾಕ್ತಾ ಇದ್ದಾರೆ. ಇವತ್ತು ಅದನ್ನು ಯಾವ ರೀತಿ ಮಿಷನ್ಗೆ ಹಾಕ್ತಾರೆ, ಯಾವ ಮಿಷನ್ನು ಮತ್ತು ಯಾವ ರೀತಿ ಅದನ್ನು ರಾಶಿ ಮಾಡ್ತಾರೆ, ಯಾವ ರೀತಿ ಅದನ್ನು ಹಾರಾಕಿ ಅದನ್ನು ಚೀಲಕ್ಕೆ ತುಂಬಿ ಯಾವ ರೀತಿ ಅದನ್ನು ಸೇಲ್ ಮಾಡ್ತಾರೆ, ಎಲ್ಲ ವಿಡಿಯೋ ಕಂಪ್ಲೀಟಾಗಿ ಒಂದು ವಿಡಿಯೋ 2 ಪಾರ್ಟ್ ವಿಡಿಯೋ ಆಗುತ್ತೆ. ನೀವು ಬಿಡದೆ ನೋಡಿ, ಅದನ್ನು ಸ್ಕಿಪ್ ಮಾಡದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಲ್ಲಿ ಕಡಲೆಯನ್ನು ತಿರಿ ಹಾಕ್ತಾ ಇದ್ದೀವಿ. ಅಂದರೆ ಅದು ಮೊನ್ನೆದು ಬ್ಲಾಗ್ ಇದು. ಅಂದರೆ ಅದು ಸ್ವಲ್ಪ ತಳಗೆ ಅಂದರೆ 2-3 ದಿನ ಮಳೆ ಆಗಿತ್ತಲ್ವ, ಅದ್ರ ಸಲುವಾಗಿ ಅದನ್ನು ಕುಟ್ರಿ ಹಾಕಿ ಅದನ್ನು ಮುಚ್ಚಿಬಿಟ್ಟಿದ್ರು. ಅದನ್ನು ಬಿಸಿಲಿಗೆಲ್ಲ ಬಿಟ್ಟಿದ್ರು, ಕುಟ್ರಿನೇ ಬಿಟ್ಟಿದ್ರು. ಅದ್ರ ಸಲುವಾಗಿ ತಳಗೆ ತಟ್ಟು ಹಾಸಿ ಎಲ್ಲ ಹಾಕಿದ್ವಿ. ಅವನನ್ನು ಮತ್ತೆ ತಿರಿ ಹಾಕಿ ಒಂದು 4-5 ಸತಿ ತಿರು ಹಾಕಂತಲೇ ಅದು ಚಲೋ ಆಗೋದು. ನಾವು ಈಗ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪೂಜೆ ಗೊತ್ತಿದೆ ಅಲ್ವಾ, ನಾವು ಪೂಜೆ ಮಾಡಿ ಸ್ಟಾರ್ಟ್ ಮಾಡೋದು ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ ಕಾಳು ಬೀಳುತ್ತೆ. ಇದು ಹಳೆ ಸುರ್ಪಾನಿಗೆ ಹಸನ್ ಮಾಡೋ ಮಿಷನ್ ಬಂದಿತ್ತಲ್ವ, ಅದೇ ಇದು. ಈ ರೀತಿ ಅವರು ಕುಡ್ಗೋಲು ಇರುತ್ತಲ್ವ, ಅದರಲ್ಲೇ ತಿರಿ ಹಾಕ್ತಾರೆ. ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕ್ಕೊಂಡು ಅಲ್ಲಿ ಮೇಲೆ ಅವರು ಹತ್ತಿದಾರಲ್ವ, ಅಲ್ಲಿ ಕಡಲೆ ಏನೋ ಬಳ್ಳಿ ಇರುತ್ತಲ್ವ, ಅದು ಒಣಗಿದ್ದು ಅದನ್ನು ಹಾಕ್ತಾರೆ. ಅಲ್ಲಿ ಹಾಕಿದ ಮೇಲೆ ಇಲ್ಲಿ ಒಂದೊಂದೇ ಅದನ್ನು ಬಳ್ಳಿ ಅವರು ಒಬ್ಬೊಬ್ಬರೇ ಕೊಡ್ತಾರೆ. ಅದನ್ನೆಲ್ಲ ಒಳಗೆ ಹಾಕಿ ಅವರು ನೀಟಾಗಿ ಅದನ್ನು ಒಳಗೆ ಸರಿಸಿದ ಮ್ಯಾಗೆ ಇದಾಗುತ್ತೆ ಅದು. ಇಲ್ಲಿ ನೋಡ್ಬೋದು, ಅವರು ಅಲ್ಲಿ ಹೊಲಸು ಬೀಳುತ್ತೆ, ಅದನ್ನು ಅದರಲ್ಲಿ ಕಾಳು ಇರುತ್ತೆ. ಅವರು ತೇಲ್ ಕಾಳು ತಗೊಂಬಿಟ್ಟು ಇದನ್ನೇನಿರುತ್ತಲ್ವ ಅದು ಹೊಟ್ಟು ಅದನ್ನು ಹಿಂದಕ್ಕೆ ಸರಿಸ್ತಾರೆ. ಇಲ್ಲಿ ಕಾಳು ಬೀಳುತ್ತೆ, ಚೀಲದಲ್ಲಿ ಕಾಳು ತುಂಬ್ತಾರೆ. ಈ ರೀತಿ ಚೀಲ ಅದಕ್ಕೆ ಅಟ್ಯಾಚ್ ಮಾಡೋದು ಇರುತ್ತೆ ಅಲ್ಲಿ. ಅಂದರೆ ಹಿಂಗೆ ವಂಕಿ ಥರ ಇರುತ್ತೆ, ಅದಕ್ಕೆ ಚೀಲವನ್ನು ಸಿಗಿಸ್ಬಿಟ್ಟು ಅಲ್ಲಿ ಮಾಡ್ತಾರೆ. ಯಾವ ರೀತಿ ಇದೆ ನೋಡ್ಬೋದು ನೀವು. ಅಲ್ಲಿ ಮೇಲೆ ಹಾಕ್ತಾರೆ, ಇಲ್ಲಿ ಕಾಳು ಬರುತ್ತೆ. ಆ ಕಾಳನ್ನು ಮತ್ತೆ ಹಸನು ಮಾಡ್ತಾರೆ. ಅದನ್ನು ಸ್ವಲ್ಪ ಕೇರಿ ಎಲ್ಲ ಇದನ್ನು ಮಾಡಿ ಆಮೇಲೆ ಚೀಲಕ್ಕೆ ತುಂಬ್ತಾರೆ. ಅದು ಒಂದು 10 ಕಾಳು ಆಗಿತ್ತು. ಇಲ್ಲಿ ಹೋದ್ಸರ ಅದು ಹೋದ್ಸರ ಸುರ್ಪಾನಿತ್ತಲ್ವ, ಅದು ಕಾಳು ಅವರು ತೂಕ ಮಾಡಿ ನೋಡ್ತಾರೆ. ಅಂದರೆ ಕಾಳು ಅಷ್ಟೇ ತೂಕ ಮಾಡಿ ನೋಡ್ತಾರೆ, ಗ್ರಾಮ್ಸಲ್ಲಿ ನೋಡ್ತಾರೆ. ಅದು ನಮ್ಮದು 46 ಗ್ರಾಮ್ ಏನೋ ಬಂದಿತ್ತು. 50 ಗ್ರಾಮಿಗೆ 6,000 ರೂಪಾಯಿ ಅಂತೆ ಚೀಲಕ್ಕೆ. 50 ಗ್ರಾಮು ಮತ್ತು ಚೀಲದ ವೇಟು ನೋಡ್ತಾರೆ. ಅದು ಕಾಳಿನ ವೇಟು ಮತ್ತು ಚೀಲದ ವೇಟು ನೋಡ್ತಾರೆ. 46 ಗ್ರಾಮ್ ಬಂದಿತ್ತು. ಇನ್ನು ಅದನ್ನು ಸೇಲ್ ಮಾಡಿಲ್ಲ. ಅಂದರೆ ಅದು ಮಾರ್ಕೆಟಲ್ಲಿ ದುಡ್ಡು ಹೆಚ್ಚಾದಾಗ ಸೇಲ್ ಮಾಡಬೇಕು ಅಂತ ಅಂದಿದ್ದಾರೆ ಅವರು. ತೂಕ ಮಾಡೋರು ಬಂದಿದ್ದರು, ಈ ರೀತಿ ಹೇಳಿ ಹೋಗಿದ್ದಾರೆ. ಇನ್ನೊಂದು 15 ಡೇಸ್ ಬಿಟ್ಟು ಅದನ್ನು ಸೇಲ್ ಮಾಡ್ತಾರೆ. ಈ ರೀತಿ ಸುರ್ಪಾನ್ ಕತೆ ಇತ್ತು. ಈಗ ಕಡ್ಲಿ ಈ ರೀತಿ ಮಷಿನ್ಗೆ ಹಾಕಿಬಿಟ್ಟು ಎಲ್ಲ ಆಲ್ಮೋಸ್ಟ್ ಆಗೋಕ್ಕೆ ಬಂದಿದೆ. ಈ ರೀತಿ ನೋಡ್ಬೋದು, ಕಡ್ಲಿ ಈ ರೀತಿ ಇದೆ. ಈ ವ್ಲಾಗ್ ಮತ್ತೆ ಪಾರ್ಟ್ 3 ಬರುತ್ತೆ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಸಿ ಯು.